ನಮಸ್ಕಾರ ಎಲ್ಲರಿಗೂ ಎನ್ಆರ್ ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ತೋರ್ಸಕ್ಕೆ ಹೊರಟಿರೋದು ಒಂದು ತುಂಬಾ ಸ್ಪೇಷಿಯಸ್ ಆಗಿರೋ 20-30 ಡೈಮೆನ್ಷನ್ ಇರೋ ಬಿಲ್ಡಿಂಗ್. ಅಂಡ್ ಈ ಒಂದು ಬಿಲ್ಡಿಂಗ್ ಮುಂದೆ ನೀವು ನೋಡ್ತಾ ಇರ್ಬೋದು 30 ಫೀಟ್ ರೋಡ್ ಇದೆ. ಅಷ್ಟಲ್ಲೇ ಬಿಲ್ಡಿಂಗ್ ಎಕ್ಸ್ಟೀರಿಯರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಸೆಕ್ಯೂರಿಟಿ ಪ್ರೂಫ್ ಇದೆ ಅಂತ. ಅಂಡ್ ಎಂಟ್ರೆನ್ಸ್ ಅಲ್ಲಿ ನಮ್ಗೆ 2 ಸೈಡ್ CCTV ಕ್ಯಾಮ್ರಾ ಇದೆ. ಹಾಗೆ ಗ್ರಿಲ್ ಕೂಡ ಅಷ್ಟೇ ಆಲ್ ದ 4 ಸೈಡ್ಸ್ ಅವ್ರು ಹಾಕಿದ್ದಾರೆ. ಸೊ ಈಗ ಮನೆ ಎಂಟ್ರೆನ್ಸ್ ಬಂದು ನಮ್ಗೆ ಪ್ರಾಪರ್ಟಿ ಫೇಸಿಂಗ್ ಇಸ್ ವೆಸ್ಟ್ ಸೈಡ್ ಇರುತ್ತೆ. ಸೊ ಒಳಗಡೆ ಹೋಗೋಣ ಬನ್ನಿ. ಸೊ ಇದು ನಾವು ಪ್ರಾಪರ್ಟಿ ಎಂಟ್ರೆನ್ಸ್ ಒಳಗಡೆ ಬಂದಿದೀವಿ. ಅಂಡ್ ಇದು ಬಂದು ಸ್ಪೇಷಿಯಸ್ ಪಾರ್ಕಿಂಗ್ ಆಗಿದೆ. ಅಂಡ್ ಇಲ್ಲಿ ಆರಾಮ್ಸೆ 2 ರಿಂದ 3 ಕಾರ್ನ ಪಾರ್ಕ್ ಮಾಡಬಹುದು. ಅಂಡ್ ಇಲ್ಲಿ ಕೂಡ ನಮ್ಗೆ ಒಂದು ಟ್ಯಾಪ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ಅವರು 14,000 ಲೀಟರ್ ಸಂಪ್ ನ ಕೂಡ ಆಲ್ರೆಡಿ ಮಾಡಿಸಿದ್ದಾರೆ. ಅಂಡ್ ಇದು ಬಂದು ಪ್ಯಾಸೇಜ್ ಪಾಯಿಂಟ್ ಆಗಿರುತ್ತೆ. ಅಂಡ್ ಇದು ವೆಂಟಿಲೇಷನ್ ಪ್ಯಾಸೇಜ್ ಕೂಡ ಅಷ್ಟೇ 1 ಅಡಿ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ನಿಮ್ಗೆ ಕಾಮನ್ ವಾಶ್ರೂಮ್ ಆಗಿರುತ್ತೆ. ಸೊ ನೀವು ಸೀಲಿಂಗ್ಸ್ ನ ಕೂಡ ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಎಲ್ಲ ಆಲ್ರೆಡಿ ಫಿಟ್ ಮಾಡಿದ್ದಾರೆ. ಸೊ ಈಗ ಇನ್ಯಾಕ್ ತಡ ಮನೆಗೆ ಹೋಗೋಣ ಬನ್ನಿ. ಅಂಡ್ ಇಲ್ಲಿ ರೇಲಿಂಗ್ಸ್ ಗೆ ಅಷ್ಟೇ ಸ್ಟೇನ್ಲೆಸ್ ಸ್ಟೀಲ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಇಲ್ಲೂ ಅಷ್ಟೇ ತುಂಬಾ ಒಳ್ಳೆ ವೆಂಟಿಲೇಷನ್ ಇದೆ. ಸೊ ಈಗ ನಾವು ಮನೆ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ CCTV ಕ್ಯಾಮ್ರಾನ ಹಾಕಿದ್ದಾರೆ. ಅಂಡ್ ಇದು ಮೇನ್ ಡೋರ್, ಇದು ಕೂಡ ಅಷ್ಟೇ ಟೀ ಕೂಟ್ ಅಲ್ಲಿ ಕಂಪ್ಲೀಟ್ ಫಿನಿಶಿಂಗ್ ನ ಕೊಟ್ಟಿದ್ದಾರೆ. ಅಂಡ್ ಮೇನ್ ಡೋರ್ ಎಂಟ್ರೆನ್ಸ್ ಬಂದು ನಮ್ಗೆ ನಾರ್ತ್ ಫೇಸಿಂಗ್ ಆಗಿರುತ್ತೆ. ಸೊ ಇದು ಬಂದು ನಮ್ಗೆ ಲಿವಿಂಗ್ ರೂಮ್, ಈ ಮನೆಯ ಲಿವಿಂಗ್ ರೂಮ್. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಸೀಲಿಂಗ್ಸ್ ಅಲ್ಲೆಲ್ಲ ಲೈಟ್ಸ್ ಫ್ಯಾನ್ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ. ಅಂಡ್ ವೆಂಟಿಲೇಷನ್ ಪಾಯಿಂಟ್ ಇದಾಗಿರುತ್ತೆ. ಅಂಡ್ ಇದು ಬಂದು TV ಯೂನಿಟ್, ಇದು ಬಂದು ಸ್ಟೋರೇಜ್ ಬಾಕ್ಸಸ್. ನೀವು ನೋಡ್ತಾ ಇರ್ಬೋದು ಸೀಲಿಂಗ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇದು ಬಂದು ನಮ್ಗೆ ಎಂಟ್ರೆನ್ಸ್ ವಾಲ್ ಆಗಿರುತ್ತೆ. ಫೋಟೋ ಫ್ರೇಮ್ಸ್ ಏನ್ ಬೇಕಾದ್ರೂ ನೀವು ಫಿಟ್ ಮಾಡ್ಕೋಬಹುದು. ಅಂಡ್ ಹಾಗೆ ಒಳಗ್ ಬಂದ್ರೆ ಇದು ದೇವ್ರ ಮನೆ. ಅಂಡ್ ದೇವ್ರ ಮನೆ ಬಾಗ್ಲು ಕೂಡ ಅಷ್ಟೇ ಟೀ ಕುಡ್ ಅಲ್ಲೇ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ವಾಸ್ತು ಪ್ರಕಾರ ದೇವ್ರ ಮನೆನ ಮಾಡಿದ್ದಾರೆ. ಸೊ ಇದು ಬಂದು ಓಪನ್ ಕಿಚನ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೂಡ ವೆಂಟಿಲೇಷನ್ ಪಾಯಿಂಟ್ ಇದೆ. ಅಂಡ್ ಇದೆಲ್ಲ ಸ್ಟೋರೇಜ್ ಯೂನಿಟ್ಸ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಹಾಗೆ ಈ ಮೇಲ್ಗಡೆನೂ ಅಷ್ಟೇ ನಿಮ್ಗೆ ಸ್ಟೋರೇಜ್ ಯೂನಿಟ್ ನ ಕೊಟ್ಟಿದ್ದಾರೆ. ಸೊ ಹಾಗೆ ಈಗ ನಾವು ಕಾಮನ್ ರೂಮ್ಗೆ ಬರ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ವೆಂಟಿಲೇಷನ್ ಇದೆ ಫಸ್ಟ್ಲಿ. ಹಾಗೆ ಇಲ್ಲಿ ಕೂಡ ಅಟ್ಯಾಚ್ಡ್ ವಾರ್ಡ್ರೋಬ್ಸ್ ಇದೆ. ಹಾಗೆ ವೆಂಟಿಲೇಷನ್ ಮತ್ತೆ ನಿಮ್ಗೆ ಈ ಟೇಬಲ್ ನ ಮಲ್ಟಿಪರ್ಪಸ್ಗೆ ಯೂಸ್ ಮಾಡಬಹುದು. ಅಂಡ್ ಎಲ್ಲಾ ರೂಮ್ಸ್ಗೂ ಎಲ್ಲ ಕಡೆನೂ ಫ್ಯಾನ್ ಅಟ್ಯಾಚ್ಮೆಂಟ್ ಇದೆ ವಿತ್ ಲೈಟ್ಸ್ ಕೂಡ. ಸೊ ಇದು ಬಂದು ನಿಮ್ಗೆ ಮತ್ತೊಂದು ಕಾಮನ್ ವಾಶ್ರೂಮ್ ಹಾಲ್ ಅಲ್ಲಿ ಇರೋದು, ನೀವು ನೋಡ್ತಾ ಇರ್ಬೋದು. ಅಂಡ್ ಇದು ಬಂದು ವಾಶ್ ಬೇಸಿನ್ ಏರಿಯಾ ಆಗಿರುತ್ತೆ. ಸೊ ಇದು ಬಂದು ಮೇನ್ ವೆಂಟಿಲೇಷನ್ ಪಾಯಿಂಟ್ ಹಾಲ್ಗೆ. ಈಗ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಅಂಡ್ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಸ್ಟೋರೇಜ್ ಯೂನಿಟ್ ನ ಕೊಟ್ಟಿದ್ದಾರೆ. ಅಂಡ್ ಲೈಟ್ಸ್ ನ ಕೂಡ ನೀವು ನೋಡ್ಬೋದು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಈಗ ನಾವು ನೆಕ್ಸ್ಟ್ ರೂಮ್ಗೆ ಬರ್ತಾ ಇದೀವಿ. ಸೊ ಇಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಫ್ಯಾನ್ ಆಲ್ರೆಡಿ ಅಟ್ಯಾಚ್ಡ್ ಇದೆ, ಲೈಟ್ಸ್ ಎಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ನಿಮ್ಗೆ ವೆಂಟಿಲೇಷನ್ ಪಾಯಿಂಟ್ ಆಗಿರುತ್ತೆ. ಅಂಡ್ ಇದು ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಹಾಗೆ ಇದು ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಸ್ಟೋರೇಜ್ ಯೂನಿಟ್ಸ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್, ಗೀಸರ್ ಕೂಡ ಅಟ್ಯಾಚ್ ಇದೆ ಆಲ್ರೆಡಿ. ಸೊ ಈ ಪ್ರತಿ ರೂಮ್ಸ್ಗೂ ಅಷ್ಟೇ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಆಲ್ರೆಡಿ ಅವರೆಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಬಂದು ಅನದರ್ ಏರಿಯಾ ಸ್ಪೇಸ್, ಇಲ್ಲಿ ನೀವು ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಬೋದು. ಇದನ್ನೊಂದು ರೂಮ್ ಆಗಿರುತ್ತೆ. ಅಂಡ್ ನಾನು ನಿಮ್ಗೆ ಹೇಳ್ದಂಗೆ ಇಲ್ಲೂ ಕೂಡ ಅಷ್ಟೇ ಫ್ಯಾನ್ ವಿತ್ ಲೈಟಿಂಗ್ಸ್ ಎಲ್ಲ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಅಂಡ್ ಇದು ಬಂದು ವೆಂಟಿಲೇಷನ್ ಪಾಯಿಂಟ್, ಇದು ವಾರ್ಡ್ರೋಬ್ ಝೋನ್, ಇದು ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಸ್ ಆಗಿರುತ್ತೆ. ಸ್ಟೋರೇಜ್ ಯೂನಿಟ್ಸ್ ಕೂಡ ಮೇಲ್ಗಡೆನೆ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಡ್ರೆಸ್ಸಿಂಗ್ ಏರಿಯಾ. ಸೊ ಇದು ಬಂದು ಅಟ್ಯಾಚ್ಡ್ ವಾಶ್ರೂಮ್, ಈ ರೂಮ್ ಕೂಡ ನೋಡ್ತಾ ಇರ್ಬೋದು ನೀವು. ಸೊ ಈಗ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಅಂಡ್ ಇಲ್ಲೂ ಅಷ್ಟೇ ನಿಮ್ಗೆ ಸನ್ಲೈಟ್ ಡೈರೆಕ್ಟ್ ಮನೆ ಒಳಗಡೆನೆ ಬರುತ್ತೆ. ಸೊ ಕತ್ಲೆ ಅನ್ಸೋದಿಲ್ಲ. ಸೊ ನಾವೀಗ ಲಾಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ. ಸೊ ಲಾಸ್ಟ್ ಫ್ಲೋರ್ ಅಲ್ಲೂ ಅಷ್ಟೇ ಇಲ್ಲಿ ನಮ್ಗೆ ವಾಷಿಂಗ್ ಮಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಪಕ್ಕ ಮತ್ತೊಂದು ರೂಮ್ ಇದೆ. ಅಂಡ್ ಇದು ಸಿಂಪಲ್ ರೂಮ್, ಇಲ್ಲಿ ವೆಂಟಿಲೇಷನ್ ಇದೆ, ನಿಮ್ಗೆ ಫ್ಯಾನ್ ಅಟ್ಯಾಚ್ಡ್ ಇದೆ, ಸೀಲಿಂಗ್ ಲೈಟ್ಸ್ ಕೂಡ. ಹಾಗೆ ಇಲ್ಲೊಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ.
ಸೊ ಈಗ ನಾವು ಟೆರೆಸ್ಗೆ ಬಂದಿದ್ದೀವಿ. ಸೊ ಇದು ಬಂದು ನಿಮಗೆ ಓಪನ್ ಟೆರೆಸ್ ಆಗಿರುತ್ತೆ, ನೋಡ್ತಾ ಇರ್ಬೋದು, ಸ್ಪೇಷಿಯಸ್ ಆಗಿ ಕೂಡ ಇದೆ. ಸೊ ಇದು ನೀವು ನೋಡ್ತಾ ಇರ್ಬೋದು, ಈ ಒಂದು ಲ್ಯಾಡರ್ ಯಾಕೆ ಕೊಟ್ಟಿದ್ದಾರೆ, ಇದು ಬಂದು ನಮಗೆ ಟ್ಯಾಂಕ್ ರೂಮ್ ಹೋಗುತ್ತೆ. ಸೊ ಟ್ಯಾಂಕ್ ರೂಮ್ ಅಲ್ಲಿ ಆಲ್ರೆಡಿ ಸೋಲಾರ್ ಮತ್ತೆ ಸಿಂಟ್ಯಾಕ್ಸ್ ಪ್ರೀ ಇನ್ಸ್ಟಾಲ್ ಮಾಡಿದ್ದಾರೆ. ನೀವೇನು ಈ ಪ್ರಾಪರ್ಟಿ ನೋಡ್ತಿರಲ್ಲ, ಇಲ್ಲಿ ಕಂಪ್ಲೀಟ್ಲಿ ಪ್ರತಿ ಫ್ಲೋರ್ಗೂ ಇವ್ರು ಯೂಸ್ ಮಾಡಿರೋದು ಗ್ರಾನೈಟ್ ಆಗಿರುತ್ತೆ. ಸೊ ಈ ಪ್ರಾಪರ್ಟಿನ ನೋಡಿದ್ರಲ್ಲ, ಸೊ ಈ ಪ್ರಾಪರ್ಟಿ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಇದಿರೋದು ವಿಶ್ವೇಶ್ವರಯ್ಯ ಲೇಔಟ್ 5th ಬ್ಲಾಕ್ ನಲ್ಲಿ. ಹಾಗೆ ನಿಯರೆಸ್ಟ್ ಕಮ್ಯುನಿಟೀಸ್ ಅಂತ ನೋಡಕ್ ಹೋದ್ರೆ ನಮಗೆ ನಿಯರೆಸ್ಟ್ ಸ್ಕೂಲ್ ಬಂದು ವಿದ್ಯಾನಿಕೇತನ್ ಸ್ಕೂಲ್ ಇದೆ, ಅಂಡ್ ಕಾಲೇಜ್ ಬಂದು ಶ್ರೀ ಚೈತನ್ಯ ಕಾಲೇಜ್ ಇದೆ. ಸೊ ಜ್ಞಾನ ಭಾರತಿ RTO ಕೂಡ ಅಷ್ಟೇ ಇಲ್ಲಿಂದ ತುಂಬಾ ನಿಯರೆಸ್ಟ್ ಅಲ್ಲಿ ಇದೆ. ಅಷ್ಟರಲ್ಲಿ ಮೇನ್ ರೋಡ್ ಅಷ್ಟೇ, ಕೇವಲ 300 ಮೀಟರ್ಸ್ ಅಲ್ಲಿ ನಮಗೆ ಮೇನ್ ರೋಡ್ ಕೂಡ ಸಿಗ್ತಾ ಇದೆ. ಸೊ ಇನ್ಯಾಕ್ತಲ್ಲ, ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಥವಾ ಕಮಿಷನ್ ಇರೋದಿಲ್ಲ, ಸ್ಟ್ರೇಟ್ ಡೈರೆಕ್ಟ್ ಓನರ್ ಜೊತೆ ನಿಮ್ಗೆ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.